ಯಾವುದೋ ಒಂದು ಕೆಲಸದಲ್ಲಿ ಸಫಲತೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಆ ಕಾರ್ಯದ ಬಗ್ಗೆ ಪ್ಲಾನನ್ನು ಮಾಡಿರುತ್ತೀರಾ. ಆದರೆ ನಿಮ್ಮ ಪ್ಲಾನ್ನಂತೆ ಆ ಕಾರ್ಯ ನಡೆಯುವುದಿಲ್ಲ. ಆಗ ನೀವು ವಿಚಾರವನ್ನು ಮಾಡುತ್ತೀರಾ, ಪರಮಾತ್ಮ ತಂದೆ ನನ್ನ ಪ್ಲಾನನ್ನು ನಾಶ ಮಾಡಿಬಿಟ್ಟರು, ಈ ಕಾರ್ಯದಲ್ಲಿ ನನಗೆ ಸಫಲತೆ ಸಿಗಲಿಲ್ಲ ಎಂದು. ಆದರೆ ಆ ಪ್ಲಾನನ್ನು ಪರಮಾತ್ಮ ತಂದೆ ಏಕೆ ನಾಶ ಮಾಡಿದರು ಅಂದರೆ, ಆ ಪ್ಲಾನ್ ನಾಶ ಆಗದೇ ಇದ್ದಿದ್ದರೆ ನಿಮ್ಮ ಜೀವನವೇ ನಾಶ ಆಗುತ್ತಿತ್ತು. ಆದ್ದರಿಂದ ನಿಮಗೆ ನಷ್ಟ ಆಗಬಾರದು ಎಂದು ಪರಮಾತ್ಮ ತಂದೆ ನಿಮ್ಮ ಪ್ಲಾನನ್ನು ನಾಶ ಮಾಡಿಸಿರುತ್ತಾರೆ. ನಿಮ್ಮ ಜೀವನದ ಬಾಗಿಲೇ ಮುಚ್ಚಿ ಹೋಯಿತು ಎಂದು ನೀವು ತಿಳಿದುಕೊಳ್ಳಬೇಡಿ. ಏಕೆಂದರೆ ನಮ್ಮ ಜೀವನದಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ತಿರಸ್ಕಾರ ಮಾಡಿಲ್ಲ. ನಮ್ಮ ಪ್ಲಾನನ್ನು ಪರಮಾತ್ಮ ತಂದೆ ತಿರಸ್ಕಾರ ಮಾಡಿಲ್ಲ. ಆದರೆ ಪರಮಾತ್ಮ ತಂದೆ ಆ ಪ್ಲಾನ್ನ ಮೂಲಕ ನಮಗೆ ಏನು ನಷ್ಟ ಆಗುತ್ತಿತ್ತೋ ಆ ನಷ್ಟದಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಏಕೆಂದರೆ ಒಂದು ವೇಳೆ ಆ ಪ್ಲಾನ್ನಂತೆ ನಾವು ಕಾರ್ಯವನ್ನು ಮಾಡುತ್ತಾ ಹೋಗಿದ್ದರೆ ಮುಂದೆ ಆ ಪ್ಲಾನ್ನ ಮೂಲಕ ನಮಗೆ ಬಹಳ ದೊಡ್ಡ ನಷ್ಟ ಆಗುವಂತಹ ಪರಿಸ್ಥಿತಿ ಬರುತ್ತಿತ್ತು. ಆದ್ದರಿಂದ ಪರಮಾತ್ಮ ತಂದೆ ಆ ಪ್ಲಾನನ್ನು ಮಧ್ಯದಲ್ಲೇ ನಿಲ್ಲಿಸಿದ್ದಾರೆ. ಇದು ಈಶ್ವರ ನಮ್ಮನ್ನು ರಕ್ಷಿಸುವಂತಹ ವಿಧಿಯಾಗಿದೆ. ಪರಮಾತ್ಮ ತಂದೆ ಈ ರೀತಿ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ ಅಂದ ಮೇಲೆ ಮುಂದೆ ನಮಗೋಸ್ಕರ ಅವರೇ ಒಂದು ಪ್ಲಾನನ್ನು ಮಾಡಿ ಆ ಪ್ಲಾನ್ನಲ್ಲಿ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತಾರೆ ಅನ್ನುವ ವಿಶ್ವಾಸವನ್ನು ಇಟ್ಟುಕೊಂಡು ಎಂದೂ ದುಃಖಿಗಳಾಗದೆ ಪರಮಾತ್ಮ ತಂದೆಯನ್ನು ನಂಬಿ ಖುಷಿಯಲ್ಲಿ ಇರಬೇಕು.